ಮೃತಪಟ್ಟ ಚಾಮರಾಜನಗರ ಮೂಲದ ದಂಪತಿಗಳಲ್ಲಿ ಪತಿಯ ಶವ ಸಿಕ್ಕಿತ್ತು. ಅಂತ್ಯಕ್ರಿಯೆಗೆ ನಿರ್ಧಾರ ಕೂಡ ಮಾಡಿಕೊಂಡಿದ್ರು. ಎಲ್ಲ ರೀತಿಯ ತಯಾರಿಗಳು ಕೂಡ ಆಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಮೃತದೇಹ ತಮ್ಮವರದಲ್ಲ ಅಂತ ಗೊತ್ತಾಯ್ತು. ಹಾಗಾಗಿ ಅಂತ್ಯಕ್ರಿಯೆಯನ್ನ ಮುಂದೂಡಿದ್ರು. ಚಾಮರಾಜನಗರ ಮೂಲದ ದಂಪತಿಗಳಾದ ರಾಜೇಂದ್ರ ಮತ್ತು ರತ್ನಮ್ಮ ದುರಂತದಲ್ಲಿ ಮೃತಪಟ್ಟಿದ್ರು. ರಾಜೇಂದ್ರ ಶವ ನಿನ್ನೆ ಸಂಜೆ ಸಿಕ್ಕಿತ್ತು. ಇದನ್ನ ರತ್ನಮ್ಮ ಅವರ ಅಣ್ಣ ಖಚಿತ ಕೂಡ ಪಡಿಸಿದ್ರು. ಆನಂತರ ಅಂತ್ಯಕ್ರಿಯೆಗೆ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಕೊನೆ ಕ್ಷಣದಲ್ಲಿ ರಾಜೇಂದ್ರ ಅವರ ತಂಗಿ ಮೃತದೇಹ ಸೂಕ್ಷ್ಮವಾಗಿ ನೋಡಿ ಇದು ನಮ್ಮ ಅಣ್ಣನದಲ್ಲ ಅಂತ ಹೇಳಿದ ನಂತರದಲ್ಲಿ ಅಂತ್ಯಕ್ರಿಯೆಯನ್ನು ಮುಂದಕ್ಕೆ ಹಾಕಿದ್ದಾರೆ. ಈ ಬಗ್ಗೆ ಮೃತ ರತ್ನಮ್ಮ ಅವರ ಅಣ್ಣ ನಂಜುಂಡ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ರು. ಅವ್ರೇನು ಹೇಳಿದ್ರು ಕೇಳೋಣ. ದಂಪತಿಗಳು ಅಂದರೆ ಇಬ್ಬರು ದಂಪತಿಗಳು ಮಕ್ಕಳಿಂದ ಇಬ್ಬರು ದಂಪತಿಗಳು ಚುರಲಮಲೆಯಲ್ಲಿ ಬಂದು ಸ್ವಂತ ಮನೆಯನ್ನು ಕಟ್ಟಿಸ್ಕೊಂಡು ಜೀವನ ಮಾಡ್ತಾ ಇದ್ದಂಥವರು ನೀರು ಪಾಲಾಗಿದ್ದಂಥ ಘಟನೆ ಮೊನ್ನೆ ತಾನೇ ತೋರಿಸ್ತಾ ಇದ್ವಿ. ಅದರಲ್ಲಿ ರಾಜೇಂದ್ರ ಅವರ ಬಾಡಿ ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ನಿನ್ನೆ ಸರ್ಕಾರದಿಂದ ಲಭ್ಯವಾಗ್ತಾ ಇತ್ತು. ಆದರೆ ಈಗ ಅವರ ಸಂಬಂಧಿಕರು ಅದನ್ನು ಇಲ್ಲ ಅಂತಿದ್ದಾರೆ. ಅದ್ರ ಬಗ್ಗೆ ಮಾತನಾಡೋಣ. ನೀವು ಈ ದಂಪತಿಗಳಿಗೆ ಏನಾಗಬೇಕು? ರಾಜೇಂದ್ರ ಮತ್ತು ಇವ್ರು ನಿಮ್ಮ ಅಕ್ಕವರ? ನಿಮ್ಮ ಅಕ್ಕವರು, ಇವ್ರು ನಿಮ್ಮ ಬಾವರು? ಇವರು ಚಾಮರಾಜನಗರದವರು. ಓಕೆ. ಇವರು ಚೂರಲ್ಮಲೆಯಲ್ಲಿ? ಚೂರಲ್ಮಲೆಯಲ್ಲಿ ಇವರು ಎಸ್ಟೇಟ್ ಏರಿಯಾದಲ್ಲಿ ಅಂದರೆ ತೈಲ ಇದು ರೀತಿಯಲ್ಲ ಅದರಲ್ಲಿ ಕೆಲಸ ಮಾಡ್ತಿದ್ರು, ಕೂಲಿ ಕೆಲಸ ಮಾಡ್ತಿದ್ರು. ಬಟ್ ನಿನ್ನೆ ಇವ್ರದ್ದು ಬಾಡಿ ಒಬ್ಬರದು ಸಿಕ್ತು ಅಂದ್ರಲ್ಲ? ಬಾಡಿ ಬಂದಿತ್ತು, ರಾತ್ರಿ ಬಂದಿತ್ತು. ಆದರೂ ನಾವು ಇವರು ಬೇಕಾಗಿ ಇವರ ತಂಗಿ ಒಬ್ಬರು ಇದ್ರಲ್ಲ, ನೋಡಿ ಅಲ್ಲಿ ಅವರೇ ತಂಗಿ, ಅವ್ರು ಕರ್ಕೊಂಡೋಗಿ ತೋರಿಸಿದ್ದು. ನಮ್ಗೆ 50% ಅದು ಇವರೇ ಅಂತ ನಮಗೆ ಕನ್ಫರ್ಮ್ ಆಗಿತ್ತು. ಆದರೆ ಅವ್ರಿಗೆ ಸ್ವಲ್ಪ ಕಾಲು ಅಡೆಯಾಳ ಗುರ್ತು ಸಿಕ್ತು. ಅದಕ್ಕೆ ಅವ್ರಿಗೆ ಇದು ಬೆಳ್ಳುಗಳು ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಆಮೇಲೆ ಅವರು 4 ಗಂಟೆಗೆ ನಿನ್ನೆ ವಾಟ್ಸಪ್ ಮಾಡಿದ್ದು. ಆದರೆ ಬಾಡಿ 6 ಗಂಟೆಗೆ ಇಲ್ಲಿ ಬಂದಿತ್ತು. 4 ಗಂಟೆಗೆ ವಾಟ್ಸಪ್ ಮಾಡೋದ್ಮೇಲೆ 2 ಗಂಟೆ ಟೈಮು ಇಲ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ. ಅಲ್ಲಿ ಬರಬೇಕು ಅಂದ್ರೆ ಇಲ್ಲಾಂದ್ರೆ ಒಂದು 4 ಗಂಟೆ 5 ಗಂಟೆ ಬೇಕು. ಆ ಟೈಮ್ ಒಳಗೆ ಬರೋಕ್ಕೆ ಚಾನ್ಸ್ ಇಲ್ಲ ಅಂತ ಅವ್ರು ಕನ್ಫ್ಯೂಸ್ ಆದಮೇಲೆ ಅವರು ನಾವು ವೆಯ್ಟ್ ಮಾಡಿಸ್ಕೊಂಡು ರಾತ್ರಿ 9 ಗಂಟೆ ಗಂಟಲು ನೋಡಿದ್ರೆ 31 ಬಾಡಿ ನೆನ್ನೆ ಬಂದಿತ್ತು. 31 ಬಾಡಿಲಿ ನೋಡಿದ್ರಲ್ಲಿ 2 ಅಷ್ಟು ಗೊತ್ತಾಗಲಿಲ್ಲ. ಇದೊಂದು ಮಾತ್ರ ಕನ್ಫರ್ಮ್ ಅಂತ ನಾವು ಹೇಳಿದ್ರೆ ಅವರು ಒಪ್ಪಲಿಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ರು, ಈ ಬಾಡಿ ಇರಲ್ಲ ಕಾಣಿಸುತ್ತೆ, ಇನ್ನೊಂದು ಬರ್ತಾ ಇದೆ ನೀವು ಅದರಲ್ಲ ಯಾವುದೆಲ್ಲ ಹುಡುಕಿ ನೋಡೋಣ ಅಂತ ಅವರು ಸ್ಟಾಪ್ ಮಾಡಿಬಿಟ್ಟು ನಾವು ಅವರು ಕ್ಯಾಂಪಲ್ಲಿ ಉಳ್ಕೊಂಡಿದ್ದೀವಿ. ಅಲ್ಲಿಗೆ ಆ ಬಾಡಿ ನಿಮ್ದಲ್ಲ? ರಾಜ ಐಡೆಂಟಿಫೈ ಮಾಡಿಬಿಟ್ಟು ಕರ್ಕೊಂಡು ಹೋದ್ರು. ಅವ್ರ ಪಕ್ಕದ ಮನೆಯವರು ಅವರು, ನಮ್ಮ ಪಕ್ಕದ ಮನೆಯವರೇ ಅವರು. ಅವ್ರ ಜೊತೆಲಿ ಇವರು ಇದ್ದದ್ದು. ಇವರು ಯಾಕಂದರೆ ಸ್ವಲ್ಪ ಇವ್ರಿಗೆ ಸುಮಾರು ಸ್ವಲ್ಪ ಸಣ್ಣ ಡಿಫ್ರೆಂಟ್ ಅಷ್ಟೇ ಇರೋದು ಅಷ್ಟೇ. ಮೂಕಲ್ಲಿ ಸೇಮ್ ಅದೇ ಥರ ಇದಕ್ಕೆ ಅವ್ರ ಮಗಳು ಬಂದು ಅವ್ರ ಚಿಕ್ಕ ಮಗಳು ಅವ್ರು ತಿರೋಗ್ಬಿಟ್ರು. ಜೊತೆಲೆ ಮಗಳು ಕ್ಯಾಲಿಕೇಟರ್ ಮೆಡಿಕಲ್ ಕಾಲೇಜಲ್ಲಿ ಓದ್ತಿದ್ಲು. ಅವಳು ನಿನ್ನೆ ಕರೆಸಿ ಅವಳು ನೋಡ್ಸಾಗಿದ್ದು ನಮ್ಮ ತಂದೆ ಅಂದ್ಬಿಟ್ಟು ಇಲ್ಲಿ ಒಂದು ಗುರುತು ಯಾವುದೋ ಒಂದಿತ್ತು, ಅದು ನೋಡ್ಕೊಂಡು ಕನ್ಫರ್ಮ್ ಮಾಡಿ ರಾತ್ರಿ ಎತ್ಕೊಂಡು ಹೋಗ್ಬೋದು. ಅಲ್ಲಿಗೆ ನಿನ್ನೆ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಅದು. ನಮಗೆ ಕನ್ಫ್ಯೂಸ್ ಇಲ್ಲ ಸರ್. ಅವ್ರಿಗೆ ಯಾಕಂದ್ರೆ ಅವ್ರು ಸ್ವಂತ ಅವರು ಅಣ್ಣ ತಾನೆ ಅವರು. ನಾವು ಹೇಳೋದು ಅಷ್ಟೇ, ಅವ್ರು ಮೀಸೆ ಮುಖದ ಶೇಪೆಲ್ಲ ನೋಡಿ ಇವರಿಂದ ನಾವು ಕನ್ಫರ್ಮ್ ಮಾಡೋದು. 50% ಮಾಡಿದ್ದೀವಿ. ಇನ್ನು ಅವರು 1% ಅದನ್ನ 10% ಮಾಡಿದರೆ ನಾವು ಎತ್ಕೋಬೋದಾಯ್ತು. ದುರಂತ ಅಲ್ವಾ ಆ ಥರ ಹಿಂಗೆಲ್ಲ ಹುಡ್ಕೋದು? ಖಂಡಿತ ನಾವು ನೋಡ್ಕೊಂಡಿರಲಿಲ್ಲ, ನಾವು ಅಂದ್ಕೊಂಡಿರಲಿಲ್ಲ ಈ ಥರ ಆಗುತ್ತೆ ಅಂತ. ಕನಸಲ್ಲಿ ಕಂಡ್ರೆ ಅಷ್ಟು ಹಳ್ಳದಲ್ಲಿ ನಾವು ನೀರು ಹರಿಯೋ ಜಾಗದಲ್ಲೆಲ್ಲ ಮನೆ ಕಟ್ಕೊಂಡು ಇರೋ ಆ ಕಾಲದಿಂದ ಇದ್ದು ಈ ಥರ ಆಗಿದೆ. ಏನಪ್ಪ ಅಂತಂದರೆ ಎಲ್ಲ ರೆಸಾರ್ಟ್ಗಳು ಆಮೇಲೆ ಗೆಸ್ಟ್ ಹೌಸ್ಗಳೆಲ್ಲ ಬರ್ತಾಯಿದೆ ಅಂದ್ಬಿಟ್ಟು ಎಲ್ಲ ಕಡೆ ಫುಲ್ಲು ಮುಂಡಕ ಇರೋ ಜಾಗದಲ್ಲೆಲ್ಲ ಫುಲ್ ಮಾಡಿಬಿಟ್ಟು. ಅಲ್ಲಿ ಯಾವ ಪ್ಲೇಸಲ್ಲಿ ಮನೆ ಕಟ್ಟಿದ್ರು? ನಾವು ನಮ್ಮದು ಅಂದರೆ ಈ ಹೊಳೆ ಹರಿತಾ ಇದೆಯಲ್ಲ, ಸ್ಕೂಲ್ ಬರ್ತದೆ, ಚೂರಲ್ಮಲೆ ಸ್ಕೂಲ್ ಅಂತ ಬರ್ತದೆ ನೋಡಿ. ಗೌರ್ಮೆಂಟ್ ಸ್ಕೂಲ್ ಎಲ್ಲ ಕಂಪ್ಲೀಟ್ ಎಲ್ಲ ಕರೆಕ್ಟಾಗಿ ಆಗ್ಬೋದು. ಎಲ್ಲ ಹೊಳೆ ಅಂಚಲೇ ಇದೆ ಎಲ್ಲ. ಇಷ್ಟು ವರ್ಷಗಳು ಏನೂ ಪ್ರಾಬ್ಲಮ್ ಇರಲಿಲ್ಲ. ಅದು ಅದೇ ಆ ಲೆವೆಲ್ ಬಂದಿರೋ ನೀರಲ್ಲಿ ಹೊಡ್ಕೊಂಡು ಹೋಗಿರೋದು ಎಲ್ಲನೂ. ಎಷ್ಟು 6 ತಿಂಗಳಾಗಿತ್ತು ಮನೆ ಕಟ್ಟಿ 6 ತಿಂಗಳಾಗಿತ್ತು. ಹೊಸ ಮನೆಗೆ ಹೋಗಿದ್ದು. ಹೊಸ ಮನೆಯಿಂದ ಹೋಗಿ 6 ತಿಂಗಳಾಗಿತ್ತು. ನಾವು ಅಲ್ಲಿ ಕೆಲಸ ಇದ್ದು ಬೇಕರಿ ಕೆಲಸ ಮಾಡ್ಕೊಂಡು ನಾನು ನನ್ನ ಬ್ರದರೆಲ್ಲ ಅಲ್ಲೇ ಇದ್ದು ನಗರನೇ ಚಾಮರಾಜನಗರ, ಯಳಂದೂರು, ಚಾಮರಾಜನಗರ ಯಳಂದೂರಲ್ಲಿ ಅಲ್ಲೇ ಇದ್ದದ್ದು. ಅಲ್ಲಿ ಇದ್ಕೊಂಡು ನಾವು ಮಧ್ಯ ಒಂದು ತಿಂಗಳಿಗೆ ಒಂದ್ಸರಿ ವಾರಕ್ಕೊಂದ್ಸರಿ ಬಂದು ಕ್ಷಮ ವಿಚಾರಿಸ್ಬಿಟ್ಟು ಹೋಗ್ತಾ ಇದ್ದೋ ಅಷ್ಟೇ. ನಮ್ಮ ತಾಯಿಗೂ ಸ್ವಲ್ಪ ಹುಷಾರಿರಲಿಲ್ಲ, ನಾವು ಕರ್ಕೊಂಡು ಅಲ್ಲೇ ಸೆಟ್ಲ್ ಮಾಡ್ಕೊಂಡಿದ್ದೋ ಅವ್ರನ್ನ. ಈ ಥರ ಆದಮೇಲೆ ನಾವು ನಿನ್ನೆ ಮೊನ್ನೆ 3 ದಿನ ಆಯಿತು ಬಂದು ಸರ್. ಒಬ್ಬರು ಸಿಕ್ಕಿಲ್ಲ, ಇನ್ನೂ ಸಿಕ್ಕಿಲ್ಲ. ಇನ್ನು ಹುಡ್ಕಾಡ್ತಾನೆ ಇದ್ದೇವೆ. ಇನ್ನೂ ಬಾಡಿಗಳು ಬರೋದ ಮೇಲೆ ಇದೆ, ಇನ್ನೂ ಸಿಕ್ಕಿಲ್ಲ. ಇನ್ನು ಸಿಕ್ಕಿದವರು ಇನ್ನೂ ಅಲ್ಲಿ ಮಣ್ಣುಗಳು ಇನ್ನೂ ತೋಡ್ಬೇಕು ಅವರು. ಈ ಹೆಣ ನೋಡೋದೇ ಒಂದು ಕಷ್ಟ. ಅದರಲ್ಲೂ ಈ ಥರ ರಾಶಿ ಹೆಣದಲ್ಲಿ ನಮ್ಮವ್ರು ಹುಡ್ಕೋದು ಇನ್ನೂ ಕಷ್ಟ. ಖಂಡಿತ ಸರ್. ಅದಕ್ಕೆ ನಾವು ಹೇಳಪ್ಪ ಏನಾದರೂ ನಮಗೆ ಮಿಲಿಟ್ರಿಯವರು ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ನಾವು ಕರ್ಕೊಂಡೋಗಿ ನಾವಿರೋ ಮನೆ ಜಾಗ ತೋರಿಸೋಣ ಅಂತೆಲ್ಲ ಇದ್ದೀವಿ. ನಮ್ಮ ಫ್ರೆಂಡ್ಗಳಿಬ್ಬರು ಅಲ್ಲಿದ್ದಾರೆ, ಅವ್ರ ಜೊತೆಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮ್ಮ ಫ್ರೆಂಡ್ಗಳವರು ಅಲ್ಲಿಬ್ಬರು ಜೊತೆಲಿದ್ದಾರೆ. ಅವ್ರಿಗೂ ಮಿಲಿಟ್ರಿಯವ್ರಿಗೆ ಗೊತ್ತಿಲ್ಲ ಯಾರಿಗೂ. ಇವರು ಹೆಲ್ಪ್ ಮಾಡೋಕ್ಕೆ ಬಂದರೆ ತಿಳ್ಕೊಂಡು ಅಲ್ಲಿ ಇದ್ದಾರೆ. ಫೋನ್ ಮಾಡಿದ್ದೀನಿ ನೆನ್ನೆನೂ. ಅವರು ಮಿಲಿಟ್ರಿಯವರು ಹೋಗ್ಬಿಡ್ತಾ ಇಲ್ಲ ಒಂದು ಜಾಗಕ್ಕೆ. ಅವ್ರನ್ನ ಯಾವುದೇ ಥರದಲ್ಲೂ ಮುಟ್ಟಕ್ಕೆ ಬಿಡ್ತಾ ಇಲ್ಲ. ನಾವೇ ಮಾಡ್ತೀವಿ, ನೀವು ಅಲ್ಲಿ ನಿಂತ್ಕೊಳ್ಳಿ ಅಂತ ತಿಳಿಸ್ತಿದ್ದಾರಂತೆ. ಯಾವ್ದಾದ್ರು ಮಾಹಿತಿ ಕೊಡ್ತೀನಿ ಅಂತಂದರೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಇದು ಸಂಬಂಧಿಕರುಗಳ ಮಾತು. ಯಾಕಂದರೆ ರಾಜೇಂದ್ರ ಅವರ ಬಾಡಿ ನಿನ್ನೆ ಸಿಕ್ಕಿದೆ ಅನ್ನುವಂಥದ್ದಾಗಿತ್ತು. ಬಹುತೇಕ ಅದು ಅವರದೇ ಬಾಡಿ ಅನ್ನುವಂಥ ಕನ್ಫರ್ಮೇಷನ್ ಕೂಡ ಸಿಕ್ಕಿತ್ತು. ಆದರೆ ಈಗ ಅಂತಿಮವಾಗಿ ಅವರ ಸಂಬಂಧಿಕರು ಇಲ್ಲ ಇದು ನಮ್ಮದೆಲ್ಲ ಬಾಡಿ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಹಾಗಾಗಿ ಈಗ ಮತ್ತೆ ರಾಜೇಂದ್ರ ಅವರ ಬಾಡಿಯ ಹುಡುಕಾಟ ಮತ್ತೆ ಆರಂಭವಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ವಯನಾಡ್. ಚುರಲ್ಮಲದ ದುರಂತದಲ್ಲಿ ದಂಪತಿಗಳು ಸಾವನ್ನಪ್ಪಿದ್ರು. ಅನಂತರದಲ್ಲಿ
ಪತಿಯ ಮೃತದೇಹ ಸಿಕ್ಕಿದೆ, ಅವರ ಪತ್ನಿಯ ಮೃತದೇಹ ಇನ್ನೂ ಕೂಡ ಸಿಕ್ಕಿಲ್ಲ ಅನ್ನೋದು ಮೊದಲೇದಾಗಿ ಗೊತ್ತಾಯಿತು. ಅವರ ಕುಟುಂಬಸ್ಥರಿಗೆ ಬಾಡಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ 0.5% ಅಂದರೆ 50%ನಷ್ಟು ಅವರು ಹೌದು ಇದು ನಮ್ಮ ಕುಟುಂಬಸ್ಥರದ್ದೇ ಮೃತದೇಹ ಅಂತ ಪಡ್ಕೊಂಬಿಟ್ಟಿದ್ರು. ಆದರೆ ಆನಂತರದಲ್ಲಿ ರಾಜೇಂದ್ರ ಅವರ ಫೋಟೋ ಏನು ನೀವು ನೋಡ್ತಾ ಇದ್ರಿ, ರಾಜೇಂದ್ರ ಮತ್ತು ರತ್ನಮ್ಮ, ಸೊ ಈ ರಾಜೇಂದ್ರ ಅವರ ತಂಗಿಗೆ ಅವರ ಒಂದು ಮೃತದೇಹದ ಒಂದು ಫೋಟೋನ ಕಳಿಸ್ಕೊಟ್ಟಿದ್ದಾರೆ. ಅವ್ರು ನೋಡಿ ಇಲ್ಲ ಕಾಲ್ ಬೆರಳುಗಳು ವ್ಯತ್ಯಾಸ ಕಾಣಿಸ್ತಾ ಇದೆ, ಇದು ರಾಜೇಂದ್ರ ಅವ್ರದ್ದಲ್ಲ ಅಂತ ಖಾತ್ರಿಪಡಿಸಿದ್ದಾರೆ. ಆನಂತರ ಏನು ಅಂತ್ಯಕ್ರಿಯೆ ಎಲ್ಲ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ರು ಅದನ್ನು ಮುಂದಕ್ಕೆ ಹಾಕಿದ್ದಾರೆ. ಈಗ ಅವರಿಬ್ಬರ ಮೃತದೇಹ ಸಿಕ್ಕಿಲ್ಲ, ನಮಗೂ ಅಲ್ಲಿ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ, ಅಲ್ಲಿ ಎಲ್ಲಿರಬಹುದು ಏನು ಅವ್ರ ಮನೆಯಲ್ಲಿ ಏನು ಕತೆ ಅದನ್ನೆಲ್ಲ ನಾವು ತೋರಿಸಿದಾಗ ಬಹುಶಃ ಅಲ್ಲೇ ಎಲ್ಲಾದರೂ ಸಿಗಬಹುದು ಅನ್ನೋದು ಅವರ ಕುಟುಂಬಸ್ಥರ ಅಭಿಪ್ರಾಯ. ಆದರೆ ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂತಹ ಸಿಬ್ಬಂದಿಗಳು ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಭಾಗದಲ್ಲೂ ಅವರು ಹುಡುಕಾಟ ನಡೆಸ್ತಾ ಇರೋದ್ರಿಂದ ಇವರಿಗಿಂತ ಹೆಚ್ಚಿನ ಪಟ್ಟೆ ಅವರಿಗೆ ಗೊತ್ತಿರೋದ್ರಿಂದ ಅವರು ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸಿಕ್ಕ ನಂತರ ನಾವು ನಿಮಗೆ ತೋರಿಸ್ತೀವಿ, ಐಡೆಂಟಿಫೈ ಮಾಡಿ ನಿಮ್ಮದಾದರೆ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹೀಗಾಗಿ ಅವರು ವೇಟ್ ಮಾಡ್ತಾ ಇದ್ದಾರೆ ಅಲ್ಲಿಂದ ಕಾಲ್ ಬಂದ ನಂತರದಲ್ಲಿ ಮುಂದಿನ ಪ್ರಕ್ರಿಯೆ ಏನು ಅಂತ.